Hello friends, welcome back to my YouTube channel. So UPSC ಪ್ರಿಲಿಮಿನರಿ ಪರೀಕ್ಷೆ ಮೊನ್ನೆ ಏನ್ ನಡೀತಲ್ಲ ಅದು ಕ್ಯಾನ್ಸಲ್ ಆಗ್ತದೆ ಇನ್ನ ಎಕ್ಸಾಮಿನೇಷನ್ ಆಗ್ತದೆ ಅಂತ ಒಂದು ನಿಮ್ಮ ಕಮೆಂಟ್ ಇತ್ತು. ಅಂಡ್ ಎಸ್ ಆ ಒಂದು ಇಶ್ಯೂ ಕೂಡ ನಡೀಲಿಕ್ಕತ್ತದ. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಸ್ಟ್ರೈಕ್ ಎಲ್ಲ ಮಾಡ್ಲಿಕ್ಕತ್ತಾರ. ಸೊ ಹಿಂಗಾಗಿ ಕೆಲವು ವಿದ್ಯಾರ್ಥಿಗಳ ಒಂದು ಕ್ವಶನ್ ಕೂಡ ಏನೈತೆ ಅಂದ್ರೆ ನಾವು ಎಕ್ಸಾಮ್ ಅದೊಂದು ಡಿಫಿಕಲ್ಟಿ ಲೆವೆಲ್ ಎಲ್ಲಾನು ಕನ್ಸಿಡರ್ ಮಾಡ್ಕೊಂಡ್ ಒಂದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದೇನಾ, ನಾವು ಲಿಟಿಗೇಷನ್ ಎಲ್ಲ ಫೈಲ್ ಮಾಡಿದ್ರ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಎಕ್ಸಾಮ್ ಆಗ್ತೈತೇನ ಅಂತ ಹೇಳಿ ಕೆಲವರು ಹೋರಾಟ ಮಾಡೋ ಪ್ಲಾನ್ ಒಳಗದಾರ. ಕೆಲವು ಡಿಸ್ಕಷನ್ಸ್ ಗಳು ನಡೀಲಿಕ್ಕತ್ತವ. ಸೊ ಇವತ್ತಿನ ಈ ಒಂದು ವಿಡಿಯೋ ಯಾಕೆ ಮಾಡ್ಲಿಕ್ಕತ್ತೀನಿ ಅಂತಂದ್ರ, ಈ ವಿಡಿಯೋ ಏನಾರ ನೀವು ನೋಡಿದ್ರಿ ಅಂದ್ರೆ ಎಂಡಿಗೆ ನಿಮಗೆ UPSC ಬಗ್ಗೆ ಏನೊಂದು ಥಾಟ್ ಇರ್ತೈತಲ್ಲ ಅದು ಕ್ಯಾನ್ಸಲ್ ಆಗ್ತದ. ಅಂಡ್ UPSC ಅಂದ್ರೆ ಏನ ಅನ್ನೋದೊಂದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ನಿಮಗ್ ಗೊತ್ತಾಗ್ಬಿಡ್ತೈತಿ. ಸೊ ದಟ್ ಈ ತರ ಕ್ವಶನ್ ನಿನ್ ಯಾವತ್ತು ಇದಕ್ಕಿಂತ ನೆಕ್ಸ್ಟ್ ಇಯರ್ ಆಗಿರ್ಬೋದು, ಅದರ ನೆಕ್ಸ್ಟ್ ಇಯರ್ ಆಗಿರ್ಬೋದು, ಯಾವಾಗೂ ಈ ಒಂದು ಕ್ವಶನ್ ನಿಮಗ ಅರೈಸ್ ಆಗಂಗಿಲ್ಲ. ಎಸ್, ಸೊ ಒಂದು ಕನ್ಫ್ಯೂಷನ್ ಅದ. ಎಲ್ಲೋ ಒಂದ್ ಕಡೆ ಒಂದು ಪುಟ್ಟ ಹೋಪ್ ಕೂಡ ಅದ, ಕ್ಯಾನ್ಸಲ್ ಆದ್ರೆ ಚಲೋ ಆಗ್ತದ, ಎಕ್ಸಾಮ್ ಆದ್ರೆ ಚಲೋ ಆಗ್ತದ ಅಂತ ಹೇಳಿ. ಸೊ ಏನ್ ಆಗ್ಬಹುದು ಅಂತ ಹೇಳಿ ಎಕ್ಸಾಂಪಲ್ ಜೊತೆ ನೋಡುವುದಾತಂದ್ರ 2023 ಒಳಗ CSAT ಪರೀಕ್ಷೆ ಬಹಳ ಡಿಫಿಕಲ್ಟ್ ಬಂದಿತ್ತು. ಬಹಳ ರಿಯಲ್ ಆಗಿನ ಬಹಳ ಕಷ್ಟ ಇತ್ತು CSAT ಪೇಪರ್. ಇದರಿಂದ ಬಹಳ ವಿದ್ಯಾರ್ಥಿಗಳಿಗೆ ಸಮ್ವೇರ್ ಇನ್ಜಸ್ಟಿಸ್ ಆಗಿದ್ದನು ಉಂಟು. ಯಾಕಂದ್ರೆ ಕೆಲವರು BA ಇರ್ತಾರ, ಕೆಲವ್ರಿಗೆ ಮ್ಯಾಥ್ಸ್ ಆಗ್ ಬರ್ತಿರಂಗಿಲ್ಲ. ಇಂಥ ಟೈಮ್ ಒಳಗೆ ಏನಾಗ್ತದೆ ಅಂದ್ರೆ BA ಆಗಿರ್ಬೋದು, ಈ ತರ ಒಂದಷ್ಟು ಮ್ಯಾಥ್ಸ್ ಒಳಗೆ ಎಕ್ಸ್ಪರ್ಟ್ ಇರ್ತಾರ, ಮ್ಯಾಥ್ಸ್ ಒಳಗ್ ಜಾಸ್ತಿ ಬೆಸ್ಟ್ ಇರ್ತಾರಲ್ಲ, ಅಂತವ್ರ ಫೇವರ್ ಒಳಗ ಇದ್ದಂಗ ಇತ್ತು CSAT ಪೇಪರ್. ಸೊ ಅವಾಗೂ ಅಷ್ಟ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿದ್ರು, ಲಿಟಿಗೇಷನ್ ಫೈಲ್ ಆಗಿದ್ದು, ಬಹಳಷ್ಟು ಇಶ್ಯೂಗಳು ನಡೆಯತ್ತಿದ್ದು. ಬಟ್ ಇದ್ರ ಯಾವುದೇ ಅಸರ UPSC ಮೇಲೆ ಬೀಳಲೇ ಇಲ್ಲ. UPSC ಮೇಲೆ ಏನು ಪರಿಣಾಮನ ಬೀಳಲಿಲ್ಲ ಅದ್ರದ್ದು 2023 ಅಗೇನ್ ಅವ್ರು ಏನ್ ಮಾಡಿರಂದ್ರೆ, ಇವಾಗ ನೆಕ್ಸ್ಟ್ ನೋಡಾತಿರ್ಬೋದು ನೀವು, ಬರುವಂತ ವರ್ಷದೊಳಗೆ ಇನ್ನ CSAT ಟಫ್ ಆಗತ್ತೈತೆ ಹೊರತು CSAT ಎಲ್ಲೂ ಈಸಿ ಆಗತ್ತಿಲ್ಲ. ನೀವು ಅಬ್ಸರ್ವ್ ಮಾಡ್ರಿ ಕ್ಲಿಯರ್ ಆಗಿ 2023 ಇಂದ ಟಿಲ್ ನಾವು CSAT ಏನಾರ ಈಸಿ ಬಂದದ ಇಲ್ಲ. ಇನ್ನ ಒಂದು ಪಾಯಿಂಟ್ ನ ನಿಮಗ್ ಇಲ್ಲಿ ಹೇಳೋದಾತಂದ್ರ, ಇವಾಗ ನಡೆದಂತ ಪರೀಕ್ಷೆ ಮೊನ್ನೆ ಎಕ್ಸಾಮ್ ನಡೀತು. ಸೊ ನಾರ್ತ್ ಇಂಡಿಯಾ ಒಳಗ ನಿಮಗ್ ಗೊತ್ತೈತಿ UPSC ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರ್ತದ. ಅಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಗಳು ಜಾಸ್ತಿ ಇರೋದ್ರಿಂದ ಒಂದು ಸಪೋರ್ಟ್ ಸಿಗ್ತದ ಆ ಕಡೆ ವಿದ್ಯಾರ್ಥಿಗಳಿಗೆ. ಅಲ್ಲಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಟೀಚರ್ಸ್ ಆಗಿರ್ಬೋದು, ಮತ್ತೆ ಲೈಕ್ ಸ್ಟೂಡೆಂಟ್ಸ್ ನೆಲ್ಲ ಸೇರಿಸ್ಕೊಂಡು ಅವರು UPSC ಗೆ ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಗಳನ್ನ ಶೇರ್ ಮಾಡತ್ತಿದ್ರು ಕಂಟಿನ್ಯೂಸ್ ಆಗಿ. ಸೊ ಅವಾಗ UPSC ಚೇರ್ಮನ್ ಅವರು ಆನ್ಸರ್ ಮಾಡಿದ್ರು. ಎಷ್ಟು ಖುಷಿಯ ವಿಷಯ. ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಟೀಚರ್ಸ್ ಒಂದು ಕರೆಗೆ ಅವ್ರು ಕೊಟ್ರು ಅಂತ ಹೇಳ್ಬೋದು. ಅಂದ್ರೆ ಲೈಕ್ ರಿಪ್ಲೈ ಬಂತ ಅವ್ರ ಕಡೆಯಿಂದ. ಬಟ್ ಆ ರಿಪ್ಲೈ ಒಳಗ್ ಏನಿತ್ತಪ್ಪ ಅಂತಂದ್ರ, ಎಸ್ ಎಕ್ಸಾಮಿನೇಷನ್ ಡಿಫಿಕಲ್ಟ್ ಇತ್ತು, ನಾ ಅರ್ಥ ಮಾಡ್ಕೋಬಹುದು, ಕೆಲವು ವಿದ್ಯಾರ್ಥಿಗಳಿಗೆ ಟಫ್ ಆಗಿರ್ಬಹುದು. ಬಟ್ ನಾವು ಕ್ವಶನ್ ಪೇಪರ್ನ ಎಲ್ಲಿಂದ ತೆಗಿತೇವಿ ಅಂತಂದ್ರ, ಗೌರ್ಮೆಂಟ್ ವೆಬ್ಸೈಟ್ಸ್ ಆಗಿರ್ಬೋದು, PIB ಆಗಿರ್ಬೋದು, ಸ್ಟ್ಯಾಂಡರ್ಡ್ ಪುಸ್ತಕಗಳು ಮತ್ತು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಇಂದ ನಾವು ಕ್ವಶನ್ ಪೇಪರ್ ನ ತೆಗಿತೇವಿ. ಸೊ ಸೀರಿಯಸ್ ಕ್ಯಾಂಡಿಡೇಟ್ಸ್ ನೀವು ಸರಿಯಾಗಿ ಪ್ರಿಪೇರ್ ಆಗ್ರಿ ಅಂತ ಒಂದು ಕ್ಲಿಯರ್ ಆಗಿ UPSC ಚೇರ್ಮನ್ ಅವರು ಒಂದು ಪೋಸ್ಟ್ ನ ಮಾಡ್ತಾರ. ಇದ್ರ ಅರ್ಥ ಅಂದ್ರೆ ಅವ್ರು ಎಲ್ಲೂ ಹೇಳಲಿಲ್ಲ ಟಫ್ ಬಂದೈತಿ ನೆಕ್ಸ್ಟ್ ಇಯರ್ ಈಸಿ ಮಾಡ್ತೇವಿ, ಅಥವಾ UPSC ಕಡೆಯಿಂದ ತಪ್ಪಾಗೈತಿ ನೆಕ್ಸ್ಟ್ ಅದನ್ನ ಕರೆಕ್ಷನ್ ಮಾಡ್ಕೋತೇವಿ, ನೆಕ್ಸ್ಟ್ ಈಸಿ ಮಾಡ್ತೇವಿ, ಎಕ್ಸಾಮ್ ಮಾಡ್ತೇವಿ, ನಥಿಂಗ್. ಸೊ UPSC ಮೇಲೆ ನೀವು ಯಾವುದೇ ರೀತಿ ಈ ತರ ಸ್ಟ್ರೈಕ್ ಮಾಡ್ತೇನಿ ಅಥವಾ ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ತೇನಿ, ಲಿಟಿಗೇಷನ್ ಫೈಲ್ ಮಾಡ್ತೇನಿ ಅಂದ್ರೆ ಇದರ ವ್ಯತ್ಯಾಸ ಬರುವುದಿಲ್ಲ. ಸೊ ನೀವು ಕ್ಲಿಯರ್ ಆಗಿ ಮೈಂಡ್ ಒಳಗೆ ಒಂದ್ ಇಟ್ಕೊಳ್ರಿ, UPSC ಇಂತಹ ಬದಲಾವಣೆಗಳನ್ನು ಮಾಡಂಗಿಲ್ಲ, ನಿಮಗೆ ಇನ್ನೊಂದು ಚಾನ್ಸ್ ಅನ್ನು ಕೊಡಂಗಿಲ್ಲ. ಇನ್ನೊಂದು ನಿಮಗ್ ಪಾಯಿಂಟ್ ಎಲ್ಲೋ ಖುಷಿ ಕೊಟ್ಟಿರ್ಬೋದು, ಲೈಕ್ ಪ್ರೊವಿಷನಲ್ ಕೀ ಆನ್ಸರ್ ರಿಲೀಸ್ ಮಾಡತೈತಿ UPSC ಇದೇ ವರ್ಷದಿಂದ. ಎಷ್ಟು ಖುಷಿ ವಿಷಯ ಹೌದು. ಬಟ್ ಸ್ಟಿಲ್ ಇದಾಗ್ಬೇಕಂತಂದ್ರೆ ಇದು ಬರೀ 1-2 ವರ್ಷದೊಳಗ ಆಗಿಲ್ಲ. ಬಹಳ ವರ್ಷಗಳಿಂದ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಸ್ಟ್ರೈಕ್ ಮಾಡೋದು, ಸುಪ್ರೀಂ ಕೋರ್ಟ್ ಒಳಗ ಲಿಟಿಗೇಷನ್ ಫೈಲ್ ಆಗತ್ತಿದ್ದು, ಪೆಟಿಷನ್ ಫೈಲ್ ಆಗತ್ತಿದ್ದು. ಬಟ್ ಆದ್ರೂ UPSC ಕಡೆಯಿಂದ ರೆಸ್ಪಾನ್ಸ್ ಇರ್ಲಿಲ್ಲ. ಯಾವಾಗ ಪಾರ್ಲಿಮೆಂಟರಿ ಕಮಿಟಿಗಳು ಬಂದು, ಪಾರ್ಲಿಮೆಂಟರಿ ಕಮಿಟಿಗಳು UPSC ಗೆ ಕ್ವಶನ್ ಮಾಡಕತ್ತು, ಇಷ್ಟೆಲ್ಲ ಆದ್ಮೇಲೆ UPSC ಒಂದು ಪ್ರೊವಿಷನಲ್ ಕೀ ಆನ್ಸರ್ ನ ಬಿಟ್ಟದ ಹೊರತು ಫೈನಲ್ ಕೀ ಆನ್ಸರ್ ಅಲ್ಲ. ಫೈನಲ್ ಕೀ ಆನ್ಸರ್ ಅಗೇನ್ ನಿಮ್ದು ಬರೋದು ಎಂಡ್ ಆಫ್ ದ ಇಯರ್ ಅನ್ನ ಬರೋದು. ಸೊ ಇಲ್ಲಿ ತಿಳ್ಕೊಬೇಕಾಗಿರೋದು ಇಷ್ಟ ಅಂತಂದ್ರ, ಲೈಕ್ ಎಸ್ ಎಲ್ಲೋ ಒಂದ್ ಕಡೆ ಗೊಂದಲಗಳು ಬರ್ತಾವ, ಒಂದಷ್ಟು ಜನ ಸ್ಟ್ರೈಕ್ ಮಾಡ್ತಿರ್ತಾರು, ಇಂಥ ವಿಷಯಗಳು ಜಾಸ್ತಿ ಸ್ಪ್ರೆಡ್ ಆಗ್ತಿರ್ತಾವು. ಇನ್ನೊಂದು ಪಾಯಿಂಟ್ ಏನಂದ್ರೆ, ನಮ್ಮ ರಾಜ್ಯದೊಳಗೆ ಮೊನ್ನೆ KAS ಪ್ರಿಲಿಮಿನರಿ ಪೋಸ್ಟ್ಪೋನ್ ಆತು, ಮತ್ತೆ ಎಕ್ಸಾಮ್ ಆತು, ಕ್ವಶನ್ ಪೇಪರ್ ಲೀಕ್ ಆತು, ಇಂಥದೆಲ್ಲ ನೋಡಿರ್ತೇವಿ. ಸೊ ಎಲ್ಲೋ ಒಂದ್ ಕಡೆ ಹೋಪ್ ಬರ್ತದ, UPSC ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ರೆ ಕ್ಯಾನ್ಸಲ್ ಆಗ್ಬೋದೇನೋ, ಎಕ್ಸಾಮ್ ಆಗ್ಬೋದೇನೋ, ಪೋಸ್ಟ್ಪೋನ್ ಆಗ್ಬೋದೇನೋ, ಇಂಥವೆಲ್ಲ
ಒಂದಷ್ಟು ಥಾಟ್ಸ್ ಬರ್ತಾವ. ಸೊ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಹೇಳಿಕತ್ತೇನೆ, UPSC ಮೇಲೆ ಇದು ಯಾವುದೇ ರೀತಿ ವ್ಯತ್ಯಾಸ ಬೀಳುವುದಿಲ್ಲ. ಯಾವುದೇ ಸ್ಟ್ರೈಕ್ ಆಗಿರ್ಬೋದು, ನೀವು ಏನಾರ ಲಿಟಿಗೇಷನ್ ಫೈಲ್ ಮಾಡ್ತೀರಿ, ಇದೆಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅದು ಪೂರ್ತಿಯಾಗಿ ಜೆನ್ಯೂನ್ ಇದ್ದಾಗ. ಯಾಕಂದ್ರೆ UPSC ಅವರು ಕ್ಲಿಯರ್ ಮಾಡ್ಬಿಟ್ರು ಎಲ್ಲಿಂದ ಕ್ವಶನ್ ನಾವು ತೆಗಿತೀವಿ ಅಂತ ಹೇಳಿ ಕಸ. ಸೊ ವಿದ್ಯಾರ್ಥಿಗಳು ಇನ್ನ ಸೀರಿಯಸ್ ಆಗ್ಬೇಕಂತೇಳಿ ಒಂದು UPSC ಹೇಳಿಕತ್ತದ ಹೊರತು ಕ್ವಶನ್ ಪೇಪರ್ ನಾವು ಈಸಿ ಮಾಡ್ತೇವಿ ಈ ತರ ಯಾವುದೇ ಭರವಸೆ ಅಲ್ಲಿಂದ ಇಲ್ಲ. ಸೊ ಈ ವರ್ಷದ ಏನೊಂದು ಎಕ್ಸಾಮ್ ನಡೆದೈತ್ಲ ಪ್ರಿಲಿಮಿನರಿ, ಇನ್ನೊಂದು 2 ದಿನದಾಗ ನೋಡ್ತೀರಿ ನೀವು, ಇನ್ನೊಂದು 2 ದಿನದಾಗ ಅಂದ್ರೆ UPSC ಪ್ರಿಲಿಮಿನರಿ ರಿಸಲ್ಟ್ ರಿಲೀಸ್ ಮಾಡ್ಬಿಡ್ತದ. ಸೊ ದಟ್ ಮೇನ್ಸ್ ಎಕ್ಸಾಮ್ ಡೇಟ್ ಅಂತೂ ಆಲ್ರೆಡಿ ಕೊಟ್ಟಾರ ಅವರು. ಸೊ ಪ್ರಿಪರೇಷನ್ ಮೇನ್ಸ್ ಸ್ಟಾರ್ಟ್ ಮಾಡ್ಕೋತಾರ ವಿದ್ಯಾರ್ಥಿಗಳು. ಯಾರ್ದೆಲ್ಲ ನಿಮ್ದು ಪ್ರಿಲಿಮಿನರಿ ಎಕ್ಸಾಮ್ ಸ್ವಲ್ಪ ಬೆಸ್ಟ್ ಹೋಗೈತಿ, ಲೈಕ್ ಕಾನ್ಫಿಡೆಂಟ್ ಅದೇ ರೀ ನೀವು ಮೇನ್ಸ್ಗೆ ಅಂತಂದಾಗ ಈ ತರ ಥಾಟ್ಸ್ ನ ಬಿಡ್ರಿ, ನಿಮ್ಮ ಪ್ರಿಪರೇಷನ್ ನ ಮೇನ್ಸ್ ಹತ್ತ ಮಾಡ್ರಿ. ಅಂಡ್ ಓಕೆ, ಯಾರ್ದು ಅನ್ಫಾರ್ಚುನೇಟ್ಲಿ ಎಲ್ಲೋ ಪ್ರಿಪರೇಷನ್ ಕಡಿಮೆ ಆಗಿತ್ತು ಅಥವಾ ಎಲ್ಲೋ ಏನೋ ಮಿಸ್ಟೇಕ್ಸ್ ಆದಾಗನ ಪ್ರಿಲಿಮಿನರಿ ಎಕ್ಸಾಮ್ ನಿಮ್ದು ಕ್ಲಿಯರ್ ಆಗಿರಂಗಿಲ್ಲ, ಆ ಮಿಸ್ಟೇಕ್ಸ್ ನ ಅಕ್ಸೆಪ್ಟ್ ಮಾಡ್ಕೊಡ್ರಿ. UPSC ನ ಬ್ಲೇಮ್ ಮಾಡೋದಲ್ಲ, ಕ್ವಶನ್ ಪೇಪರ್ ಟಫ್ ಬಂತು ಅದಕ್ಕ ನಾ ಫೇಲ್ ಆದೆ, ನೋ. ಯಾಕಂದ್ರೆ ಪಾಸ್ ಆದವರು ಅದಾರಲ್ಲೇ. ಸೊ ಈ ತರ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಯಾಕಂದ್ರೆ ಪೂರಾ ಆಗಂಗೆ ಇಲ್ಲ ಅಂದಿರ್ ಯಾರು ಪಾಸ್ ಆಗ್ತಿರ್ಲಿಲ್ಲ. ಸೊ ನೀವೇನ್ ಮಾಡ್ಕೋಬೇಕಂದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗೈತಿ, ಏನೋ ಒಂದು UPSC ಡಿಮ್ಯಾಂಡ್ ನ ನಾನು ಫುಲ್ಫಿಲ್ ಮಾಡಿಲ್ಲ. ಸೊ ದಟ್ ಹಂಗಾದ್ರೆ ನಾ ಹೆಂಗ್ ಇಂಪ್ರೂವ್ ಆಗ್ಲಿ, ಎಲ್ಲಿ ನನ್ನ ಮಾರ್ಕ್ಸ್ ಗಳು ಹೋಗಿರ್ಬೋದು. ನಿಮಗೆ ಐಡಿಯಾ ಇರ್ತದ ಕೀ ಆನ್ಸರ್, ಪ್ರೊವಿಷನಲ್ ಕೀ ಆನ್ಸರ್ ನೋಡಿದ್ಮೇಲೆ ಯಾವ ಸಬ್ಜೆಕ್ಟ್ ಒಳಗಿನ ಕ್ವಶನ್ಗಳು ಜಾಸ್ತಿ ತಪ್ಪಾಗ್ಯಾವು, ಯಾವ ಟೈಪ್ ಕ್ವಶನ್ ಗಳು ನೀವು ತಪ್ಪು ಮಾಡಿರಿ, ಆ ಐಡಿಯಾ ಅಂತೂ ಇರ್ತದ. ಅಟ್ಲೀಸ್ಟ್ ನೀವು ನಿಮ್ಮನ್ನ ನೀವರು ಅನಲೈಸಿಸ್ ಮಾಡ್ಕೊಳ್ಳಿಕ್ಕೆ ಬೇಕು. ಯಾವ ಸಬ್ಜೆಕ್ಟ್ ಒಳಗ್ ನನ್ ತಪ್ಪಾಗ್ಯದ, ಎಲ್ಲಿ ಡಿಸಿಷನ್ ಮೇಕಿಂಗ್ ಒಳಗ್ ಹೋಗೈತೋ, ಅಥವಾ ಹೊಸದಾಗಿ ಪ್ಯಾಟರ್ನ್ ಬಂದಿಲ್ಲ ಕ್ವಶನ್ಸ್ ಅಲ್ಲಿ ತಪ್ಪು ಮಾಡೇನೋ, ಆ ತರ ತಿದ್ಕೊಂಡ ಕಾಸ ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂಡ 2027ಗೆ ಪ್ರಿಪ್ರೇಷನ್ಗೆ ರೆಡಿ ಆಗೋದೈತ್ಲ ಬೆಸ್ಟ್ ಐಡಿಯಾ ಅದ. ಕೇರ್ ಮಾಡೋದಿಷ್ಟ, ಎಕ್ಸಾಮ್ ಕ್ಯಾನ್ಸಲ್ ಆಗಂಗಿಲ್ಲ ಅಥವಾ ರೀ ಎಕ್ಸಾಮ್ ನಡೆಯಂಗಿಲ್ಲ. ಸೊ ನಿಮ್ಮನ್ನ ನೀವು ಅನಲೈಸಿಸ್ ಮಾಡ್ಕೊಡ್ರಿ, ನೆಕ್ಸ್ಟ್ ಡಿಸಿಷನ್ ಕ ಬರ್ರಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.